ಅರ್ಧ ಗಂಟೆ ಬದುಕಬಹುದು. ಈ ನಾಗರ ಕಚ್ಚಿದರೆ 1/4 ಗಂಟೆ ಬದುಕಬಹುದು. ಆದರೆ ಈ ನಾಗೇಂದ್ರ ರೊಚ್ಚಿಗೆದ್ದು ಕಚ್ಚಿದನೆಂದರೆ ಕಚ್ಚಿದ ತಕ್ಷಣವೇ ಯಮಲೋಕಕ್ಕೆ ಗೇಟ್ ಪಾಸ್. ನಾನು ಕಚ್ಚಬೇಕೆಂದು ಸೇರಿಟ್ಟುಕೊಂಡಿರುವ ಬೇಟೆ ಭಗವಾನ್, ಲೇ ಭಗವಾನ್, ಸುತ್ತ 10 ಹಳ್ಳಿಗೆ ನೀನೇ ಶ್ರೀಮಂತನೆಂದು ಮೆರೆಯುತ್ತಿರುವೆ ಅಲ್ಲ. ನಿನ್ನ ಶ್ರೀಮಂತಿಕೆ ಎಂಬ ಹುತ್ತದೊಳಗೆ ವಾಸ ಮಾಡಿರುವ ಈ ಬಿಡಿ ನಾಗರ ನಿನ್ನ ಸರ್ವ ಸಾಮ್ರಾಜ್ಯಕ್ಕೆ ಅಧಿಪತಿಯಾದ ನಾನು ಮಾಡಬೇಕಾಗಿದ್ದ ಅರ್ಧ ಕೆಲಸಗಳನ್ನು ಆ ನರೇಂದ್ರನಿಗೆ ವಹಿಸಿ ನನಗೆ ಸಿಗಬೇಕಾಗಿದ್ದ ಅರ್ಧ ಮರ್ಯಾದೆಯನ್ನು ಆ ಬಡ ಬಿಕಾರಿಗೆ ಸಿಗುವಂತೆ ಮಾಡಿದ ನೀನು ನನ್ನ ಸೇಡೆಂಬ ಜ್ವಾಲೆಯನ್ನು ಹೆಚ್ಚಿಗೆ ಆರ್ಭಟದಂತೆ ಉರಿಯುವಂತೆ ಮಾಡಿ ನನ್ನ ಸೇಡಿನ ಜ್ವಾಲೆಗೆ ನೀನು ಬಲಿಯಾಗಲೇಬೇಕು. ಭಗವಾನ್, ನೀನು ನನ್ನ ಸೇಡಿನ ಜ್ವಾಲೆಗೆ ಬಲಿಯಾಗಬೇಕಾದರೆ ನಿನ್ನ ತಂಗಿ ಪವಿತ್ರಳ ಶೀಲ ನನ್ನ ಕಾಮದ ಜ್ವಾಲೆಗೆ ಬಲಿಯಾಗಬೇಕು. ಯಾವುದೋ ಒಂಟಿ ಹಕ್ಕಿ ಇತ್ತ ಕಡೆ ಬರುತ್ತಿದೆ. ಬರಲಿ ಬರಲಿ, ಅರ್ಧ ಗಟ್ಟಿ ಆಟ ಆಡಿದರಾಯ್ತು. ಮೊದಲು ಅದ್ಯಾರೆಂದು ಮರೆಯಲ್ಲಿ ನಿಂತು ನೋಡುತ್ತೇನೆ, ಆಮೇಲೆ ಹೊಂಚು ಹಾಕುವೆ ಅವರ ಶೀಲಕ್ಕೆ. ಅಬ್ಬಾ, ಎಷ್ಟೊಂದು ಪ್ರಶಾಂತವಾಗಿದೆ ಈ ವಾತಾವರಣ. ಅಲ್ಲಿ ಹಾರಾಡುತ್ತಿರುವ ಅಕ್ಕಿ ಪಕ್ಷಿಗಳ ಗಾನ, ಅಲ್ಲಿ ಹರಿಯುತ್ತಿರುವ ನೀರು, ಇವೆಲ್ಲ ನೋಡುತ್ತಾ ಇದ್ದರೆ ನಾನು ಕೂಡ ಇಲ್ಲೇ ಕುಳಿತುಕೊಂಡು ಹಾಯಾಗಿ ನಿದ್ದೆ ಮಾಡಬಹುದಂತ ನನ್ನ ಮನಸ್ಸಿಗೆ ಅನಿಸುತ್ತೆ. ಪವಿತ್ರ ಪವಿತ್ರ, ಮನಸಾರೆ ನಿದ್ದೆ ಮಾಡುವ ಬದಲು ನಮ್ಮಂತ ರಸಿಕರ ಪಕ್ಕದಲ್ಲಿ ಮಲಗಿಕೊಂಡರೆ ಸ್ವರ್ಗ ಲೋಕವನ್ನೇ ಈ ಭೂಮಿಯ ಮೇಲೆ ಸೃಷ್ಟಿಸಬಹುದಲ್ಲವೇ ಪವಿತ್ರ? ನಿಮ್ಮಂತರಿಗೆ ಸುಖ ನೀಡೋದಕ್ಕೆ ನನ್ನೇನು ಸೂಳೆ ಅಂತ ತಿಳಿದುಕೊಂಡಿದ್ಯಾ? ನೋಡು, ಅಂದು ನನ್ನ ಕೆಣಕಿದ್ದು ಏನಾಯ್ತು ಅಂತ ಗೊತ್ತಿದ್ದು ನನ್ನನ್ನು ಕೆಣಕಲು ಬಂದಿದೀಯಲ್ಲ ನೀನು. ಒಳ್ಳೆ ಮಾತಿನಿಂದ ಹೊರಟು ಹೋಗು, ಇಲ್ಲವಾದರೆ ಸುಮ್ಮನೆ ಹೊರಟು ಹೋಗಬೇಕೆ? ಪವಿತ್ರ, ಸಮಯ ಸಾಧಿಸಿ ಕಾಮದ ಬಲೆ ಬೀಸಿ ಬಲೆಯಲ್ಲಿ ಬಿದ್ದ ಮೊಲವನ್ನು ತಿನ್ನದೆ ಬಿಟ್ಟರೆ ನಮ್ಮಂತ ಗಂಡಸರಿಗೆ ಅವಮಾನ. ಪವಿತ್ರ, ನಿನ್ನ ಪವಿತ್ರವಾದ ಶೀಲವನ್ನು ಕುಕ್ಕಿ ತಿನ್ನದೆ ಬಿಡಲಾರೆ. ಸುಮ್ಮನೆ ನೀನಾಗಿಯೇ ಬಂದು ನಿನ್ನ ಶೀಲವನ್ನು ಅರ್ಪಿಸಿದರೆ ಸರಿ. ಇರದಿದ್ದರೆ ರಾವಣ ಹೊತ್ತೊಯ್ದ ಸೀತೆಯಂತೆ ನಿನ್ನನ್ನು ಹೊತ್ತುಕೊಂಡು ಹೋಗಿ ರಸ ತುಂಬಿದ ಮಾವಿನ ಹಣ್ಣಿನಂತಿರುವ ನಿನ್ನ ಯೌವನವನ್ನು ಹಿಂಡಿ ಹಿಟ್ಟೆ ಮಾಡಿ ಮಾವಿನ ಸಿಪ್ಪೆಯಂತೆ ಬಿಡಬೇಕಾಗುತ್ತದೆ. ನನ್ನೇನು ಮಾವಿನ ಹಣ್ಣು ಅಂತ ತಿಳಿದುಕೊಂಡಿದೆಯೇನೋ ಮೂರ್ಖ? ಇದು ಮಾವಿನ ಹಣ್ಣಲ್ಲ, ನಿಮ್ಮಂತರ ಕಾಲಿಗೆ ಕಾಳಿ ನಾನು. ನೀನು ಕಾಳಿಯಾದರೆ ನಾನ್ಯಾರು ಗೊತ್ತಾ? ಇಡೀ ಭೂಮಂಡಲವನ್ನೇ ಸುತ್ತಿ ನಿಮ್ಮಂತ ಯೌವನ ತುಂಬಿದ ಯುವತಿಯರನ್ನ ಹುಡುಕಿ ಕುಕ್ಕಿ ತಿನ್ನುವ ನಾಗೇಂದ್ರ ನಾನು. ಸುಮ್ಮನೆ ವಿಷಕಾರಿ. ನಿನ್ನ ಮೈ ಮೇಲೆ ಬೀಳುವ ಮುನ್ನ ನೀನಾಗಿಯೇ ಬಂದು ನಿನ್ನ ಯೌವನದ ಅಮೃತವನ್ನು ಉಣಿಸು. ಅಮೃತಕ್ಕೆ ಆಸೆ ಪಟ್ಟ ರಾಕ್ಷಸ ಕಥೆ ಏನಾಯ್ತು? ಅದೇ ರೀತಿ ನಿನಗೆ ಕೊನೆದಾಗಿ ಹೇಳ್ತೀನಿ, ಒಳ್ಳೆ ಮಾತಿನಿಂದ ಹೊರಟು ಹೋಗು. ಇಲ್ಲವಾದರೆ ನಿನ್ನ ಬಿಸಿ ಎತ್ತರವಾದ
ಹುಚ್ಚು ಎಣ್ಣೆ ಬಿಚ್ಚಿ ಹೇಳುವೆ ನಿಮ್ಮಂತವರ ಕಥೆಯನ್ನು ಮುಚ್ಚಿಕೊಂಡು ಕೇಳದೆ ಬಾಯಲ್ಲಿ ಎಚ್ಚರದ ಮಾತನಾಡಿ ಗಂಡನ ಕಿವಿಯಲ್ಲಿ ಪತಿರೋದೆ ಎಂಬ ಪಟ್ಟಿಯನ್ನು ಹುಟ್ಟಿ ಹಾಕಿ ಮನೆಯಿಂದ ಹೊರಗೆ ಹೋಗಿ ಬರುವೆನೆಂದು ಹೇಳಿ ಮಿಟ್ಟಲೊಳಗೆ ಚಕ್ಕಂದವಾಡುವ ಹೆಣ್ಣುಗಳೆಷ್ಟಿಲ್ಲ ಈ ನಿನ್ನ ಸಮಾಜದಲ್ಲಿ. ಅಷ್ಟೇ ಏಕೆ ಅತ್ತೆಯ ಹತ್ತಿರ ಬೆಟ್ಟಕ್ಕೆ ಹೋಗಿ ಕಟ್ಟಿಗೆ ತರುವೆನೆಂದು ಹೇಳಿ ಬೆಟ್ಟದಲ್ಲಿ ಮಿಂಡನೊಂದಿಗೆ ಚಕ್ಕಂದವಾಡುವ ಹೆಣ್ಣುಗಳೆಷ್ಟಿಲ್ಲ ಈ ಕಲಿಯುಗದಲ್ಲಿ. ಅಷ್ಟೇ ಏಕೆ ಗೆಳತಿಗೆ ಬಾರೇ ಹೊರಕ್ಕೆ ಹೋಗಿ ಬುದ್ಧಿ ಕೊಟ್ಟು ಬರುವೆನೆಂದು ಹೇಳಿ ಹೊರದಲ್ಲಿ ಮಿಂಡನೊಂದಿಗೆ ಸರಸವಾಡುವ ಹೆಣ್ಣುಗಳೆಷ್ಟಿಲ್ಲ ಈ ಪ್ರಪಂಚದಲ್ಲಿ. ಅಷ್ಟೇ ಏಕೆ ಗಂಡನಿಗೆ ಊಟದಲ್ಲಿ ನಿದ್ರೆ ಮಾತ್ರೆ ಹಾಕಿ ಪಕ್ಕದ ರೂಮಿನಲ್ಲಿ ಮಿತ್ರರೊಂದಿಗೆ ಚಕ್ಕಂದವಾಡುವ ಹೆಣ್ಣುಗಳೆಷ್ಟಿಲ್ಲ ಈ ಸಮಾಜದಲ್ಲಿ. ಇಲ್ಲಿ ಇಂಥ ಹೆಣ್ಣುಗಳೇ ತುಂಬಿರುವಾಗ ನಿನ್ನಂತ ಪತಿವ್ರತೆಗೆ ಜಾಗವಿಲ್ಲ. ಆ ಪವಿತ್ರ ನನ್ನ ಆಸೆಯನ್ನು ತೀರಿಸು. ಹೆಣ್ಣಿನ ಬಗ್ಗೆ ಅಷ್ಟು ಕೇವಲವಾಗಿ ಮಾತನಾಡಬೇಡು. ಹಿಂದೆ ಮಹಾಸತಿ ಸತಿ ಸಾವಿತ್ರಿ ವೀರ ಹೋಳಿಗೆ ಒಪ್ಪುವ ಆ ಜಾತಿಗೆ ಸೇರಿದ ಹೆಣ್ಣು ನಾನು ಕಣೋ. ನನ್ನನ್ನು ಮುಟ್ಟಿ ಕೊನೆಗೆ ನೀನು ಕೊನೆಯಾಗಿ ಕೊಲೆ ಮಾಡ್ದಾಗ ಬೇಡ ನೀನು. ಮೈಯೆಲ್ಲ ಕಾಮವೆಂಬ ವಿಷ ತುಂಬಿಕೊಂಡಿರುವ ಈ ನಾಗೇಂದ್ರನಿಗೆ ಮರಣದ ಭೀತಿ ಹೇಳುವೆ ಆ ಹುಚ್ಚು ಎಣ್ಣೆ. ತಾಯಿ ಮಾತಿನಲ್ಲಿ ಮನ ಸೋಲುವ ಹೆಣ್ಣಲ್ಲ ನೀನು. ನಿನಗೆ ಬಲಾತ್ಕಾರವೇ ಸರಿ. ಅಕ್ಕ ಅಮ್ಮ ಅನ್ನುವ ಅಕ್ಷರದ ಬೆಲೆ ಗೊತ್ತಿಲ್ಲದ ಪಾಪಿ ನೀನು. ಈಗ ನಿಮ್ಗೆ ಅರ್ಥವಾಯ್ತೇನೋ? ಓಹೋ, ನನ್ನ ಪ್ರಿಯತಮ ಮಹೇಂದ್ರ ಇಲ್ಲಿಗೆ ಬರ್ತೀನಿ ಅಂತ ಹೇಳಿದ್ರು. ಒಂದು ವೇಳೆ ಅವ್ರು ಏನಾರ ಬಂದು ಈ ದೃಶ್ಯವನ್ನು ನೋಡಿದರೆ, ಇಲ್ಲ ಅವನು ಬರೋಷ್ಟರಲ್ಲಿ ನಾನು ಇಲ್ಲಿಂದ ಹೇಗಾದ್ರೂ ಮಾಡಿ ತಪ್ಪಿಸಿಕೊಂಡು ಹೋಗಲೇಬೇಕು. ಹಕ್ಕಿಗಳು ಹೇಗೆ ಹಾರಾಡುತ್ತೇವೆ ಎಂದು ಆ ನವಿಲುಗಳನ್ನು ನೋಡು. ಒಂದಕ್ಕೊಂದು ರೆಕ್ಕೆ ಬಿಚ್ಚಿಕೊಂಡು ಹೇಗೆ ನಾಟ್ಯ ಮಾಡುತ್ತೇವೆ ಎಂದು. ಅದೆಂತ ಇಲ್ಲಿ ನೋಡು, ಇಲ್ಲಿ ಮೊಲ, ಅಲ್ಲಿ ಆ ಪಕ್ಷಿ, ಆ ಇಷ್ಟ ಒಂದೊಂದು ಇರ್ತದಲ್ಲ. ನಾವು ಮುಂದಿನ ಜನ್ಮ ಇದ್ರೆ ನೋಡು ಹಕ್ಕಿ ಪಕ್ಷಿಯಾಗಿ ಹೋಗ್ಬೇಕು. ಅದು ದೃಷ್ಟಿ ಏನು ಸಂತೋಷ. ಬಲಕ್ಕೆ ಬಿಚ್ಚಿ ಹಾರಾಡುವ ಹಕ್ಕಿಗಳಿಗೆ ಕೊಟ್ಟಿದ್ದಾನೆ, ನಾಟ್ಯ ಮಾಡುವ ಮರ ನವಿಲುಗಳಿಗೆ ಕೊಟ್ಟಿದ್ದಾನೆ, ಹದ್ದುಗಳಿಗೆ ಅವುಗಳನ್ನು ಕುಟ್ಟಿ ತಿನ್ನುವ ಹಂಬಲ ಕೊಟ್ಟಿದ್ದಾನೆ ಆ ದೇವರು. ಪಾಪ ಹಕ್ಕಿ ಪಕ್ಷಿ ಎಲ್ಲ ಹದ್ದು ತಿನ್ಸಿ ಹಾಕ್ಬಿಡ್ತಾರೆ. ಪಾಪ ಎಂದರೆ ಅವುಗಳಿಗೆ ಆಹಾರ ಬೇಕಲ್ಲ. ಹಕ್ಕಿಗಳು ಕೂಡ ನೆಲದಲ್ಲಿರುವ ಹುಳುಗಳನ್ನು ತಿನ್ನುವುದಿಲ್ಲವೇ ಸಂತೋಷ? ಅಲ್ಲಿ ಬಿಡು, ಅವೆಲ್ಲ ನಮ್ಗಂತ. ನನ್ನನ್ನು ಮುಟ್ಟುವ ಧೈರ್ಯ ಯಾರಿಗೆ ಈ ಊರಲ್ಲಿ? ಆದ್ರೆ ಒಂದು ಹೆಣ್ಣು ಹುಲಿ ಅಚಾನಕ್ ಆಗಿ ಅಟ್ಯಾಕ್ ಮಾಡಿತ್ತು. ಹುಲಿ? ಹೌದೌದು, ನೀವು ಸುಮ್ಮನೆ ಮನೆಗೆ ಹೋಗಿ, ನಾನಿನ್ನು ಬರ್ತೇನೆ.